ಫ್ರೀಡಂ ನ್ಯೂಸ್ಗೆ ಸ್ವಾಗತ. ನಾನು ಚೇತನ್ ನಾಯಕ್. ಬಿಡಿಎ ಹಾಗೂ ರೈತರ ನಡುವೆ ಸಂಘರ್ಷ ಶುರುವಾಗಿದೆ. ಪಿಆರ್ಆರ್ ಭೂ ಪರಿಹಾರ ವಿಚಾರದಲ್ಲಿ ಜಟಾಪಟಿ ಏರ್ಪಟ್ಟಿರತಕ್ಕಂಥದ್ದು. ಫೆರಿಫೆರಲ್ ರಿಂಗ್ ರಸ್ತೆ ಭೂ ಸ್ವಾಧೀನ ಹಗ್ಗ ಜಗ್ಗಾಟ ನಡೀತಾ ಇದೆ. ಬಿಡಿಎ ಮತ್ತು ಪಿಆರ್ಆರ್ ರೈತರ ನಡುವೆ ಮತ್ತೆ ಶೀತಲ ಸಮರ ಶುರುವಾಗಿರತಕ್ಕಂಥದ್ದು. ಯೋಜನೆ ಖಂಡಿಸಿ ರೈತರ ಸಭೆ ಬಹಿಷ್ಕಾರ. ಬಿಡಿಎ ಹಾಗೂ ರೈತರ ನಡುವೆ ಸಂಘರ್ಷ. ಪಿಆರ್ಆರ್ ಭೂ ಸ್ವಾಧೀನ ಪರಿಹಾರ ವಿಚಾರದಲ್ಲಿ ಜಟಾಪಟಿ ಏರ್ಪಟ್ಟಿರತಕ್ಕಂಥದ್ದು. ಫೆರಿಫೆರಲ್ ರಿಂಗ್ ರಸ್ತೆ ಭೂ ಸ್ವಾಧೀನ ಹಗ್ಗ ಜಗ್ಗಾಟ ನಡೀತಾ ಇದೆ. ಬಿಡಿಎ ಮತ್ತು ಪಿಆರ್ಆರ್ ರೈತರ ನಡುವೆ ಮತ್ತೆ ಶೀತಲ ಸಮರ ಉಂಟಾಗಿರ್ತಕ್ಕಂಥದ್ದು. ಯೋಜನೆ ಖಂಡಿಸಿ ರೈತರ ಸಭೆ ಬಹಿಷ್ಕಾರ. ಬಿಡಿಎ ಕರೆದಿರುವ ಸಭೆ ತಿರಸ್ಕರಿಸಿದ ಭೂ ಕೊಟ್ಟ ರೈತರು. ಕೇಂದ್ರದ 2013ರ ಭೂ ಸ್ವಾಧೀನ ಕಾಯ್ದೆಯಂತೆ ಇಲ್ಲದಿದ್ದರೆ ರೈತರಿಗೆ ಎನ್ಒಸಿ ನೀಡುವಂತೆ ರೈತರು ಪಟ್ಟು. ರೈತರ ಜತೆ ಹಲವು ಸಭೆ ಮಾಡಿರುವ ಸರ್ಕಾರ ಹಾಗೂ ಬಿಡಿಎ ಹಾಗೂ ರೈತರ ನಡುವೆ ಸಂಘರ್ಷ ಏರ್ಪಟ್ಟಿದೆ. ಸದ್ಯಕ್ಕೆ ಪಿಆರ್ಆರ್ ಭೂ ಪರಿಹಾರ ವಿಚಾರದಲ್ಲಿ ಜಟಾಪಟಿ ಏರ್ಪಟ್ಟಿರ್ತಕ್ಕಂಥದ್ದು. ಫೆರಿಫೆರಲ್ ರಿಂಗ್ ರಸ್ತೆ ಭೂ ಸ್ವಾಧೀನ ಹಗ್ಗ ಜಗ್ಗಾಟ ನಡೀತಾ ಇದೆ. ಬಿಡಿಎ ಮತ್ತು ಪಿಆರ್ಆರ್ ರೈತರ ನಡುವೆ ಮತ್ತೆ ಶೀತಲ ಸಮರ ಉಂಟಾಗಿರ್ತಕ್ಕಂಥದ್ದು. ಯೋಜನೆ ಖಂಡಿಸಿ ರೈತರ ಸಭೆ ಬಹಿಷ್ಕಾರ. ಬಿಡಿಎ ಕರೆದಿರುವ ಸಭೆ ತಿರಸ್ಕರಿಸಿದ ಭೂಮಿ ಕೊಟ್ಟ ರೈತರು. ಕೇಂದ್ರದ 2013ರ ಭೂ ಸ್ವಾಧೀನ ಕಾಯ್ದೆಯಂತೆ ಭೂ ಪರಿಹಾರ ನೀಡಿ, ಇಲ್ಲಾಂದ್ರೆ ರೈತರಿಗೆ ಎನ್ಒಸಿ ನೀಡುವಂತೆ ರೈತರು ಪಟ್ಟು ಹಿಡಿದಿದ್ದಾರೆ. ರೈತರ ಜತೆ ಹಲವು ಸಭೆ ಮಾಡಿರುವ ಸರ್ಕಾರ ಹಾಗೂ ಬಿಡಿಎ ಈಗ ಪೆರಿಫೆರಲ್ ರಿಂಗ್ ರಸ್ತೆ ಭೂ ಸ್ವಾಧೀನಕ್ಕೇನಿದೆ ಅದಕ್ಕೆ ಹಗ್ಗ ಜಗ್ಗಾಟ ನಡೀತಾ ಇರಬಹುದು. ಬಿಡಿಎ ಮತ್ತು ಪಿಆರ್ಆರ್ ರೈತರ ನಡುವೆ ಮತ್ತೆ ಶೀತಲ ಸಮರ ಉಂಟಾಗಿದೆ. ಸದ್ಯಕ್ಕೆ ಯೋಜನೆ ಖಂಡಿಸಿ ರೈತರು ಸಭೆ ಬಹಿಷ್ಕಾರ ಮಾಡಿರ್ತಕ್ಕಂಥದ್ದು. ಬಿಡಿಎ ಕರೆದಿರುವ ಸಭೆ ತಿರಸ್ಕರಿಸಿರ್ತಕ್ಕಂಥದ್ದು. ರೈತರು, ಭೂಮಿ ಕೊಟ್ಟ ರೈತರು ಕೇಂದ್ರದ 2013ರ ಭೂ ಸ್ವಾಧೀನ ಕಾಯ್ದೆಯಂತೆ ಭೂ ಪರಿಹಾರ ನೀಡಿ ಮತ್ತು ಇಲ್ಲದಿದ್ದರೆ ರೈತರಿಗೆ ಎನ್ಒಸಿ ನೀಡುವಂತೆ ರೈತರು ಪಟ್ಟು ಹಿಡಿದಿದ್ದಾರೆ. ಅಷ್ಟೇ ಅಲ್ಲ, ರೈತರ ಜತೆ ಹಲವು ಸಲ ಸಭೆ ಮಾಡಿರ್ತಕ್ಕಂಥದ್ದು ಸರ್ಕಾರ ಹಾಗೂ ಬಿಡಿಎ ಹಾಗೂ ರೈತರ ನಡುವೆ ಸಂಘರ್ಷವೇ ಉಂಟಾಗಿದೆ ಅಂತ ಹೇಳ್ಬೋದು. ಸದ್ಯಕ್ಕೆ ಮತ್ತೆ ಒಂದು ಭೂ ಪರಿಹಾರ ವಿಚಾರದಲ್ಲಿ ಜಟಾಪಟಿ ಏರ್ಪಟ್ಟಿರ್ತಕ್ಕಂಥದ್ದು ರೈತರು ಹಾಗೂ ಬಿಡಿಎ ಇಲಾಖೆಯ ಮಧ್ಯೆ. ಹೊಸ ಆಕ್ಟ್ ಪ್ರಕಾರ ಭೂ ಪರಿಹಾರ ನೀಡಲು ಬಿಡಿಎ ಹಿಂದೇಟು. ಹೀಗಾಗಿ ಬಿಡಿಎ ಕರೆದಿರುವ ಸಭೆ ಬಹಿಷ್ಕಾರ ಮಾಡಿರ್ತಕ್ಕಂಥದ್ದು ರೈತರು. ಪಿಆರ್ಆರ್ ರಸ್ತೆ ನಿರ್ಮಾಣಕ್ಕೆ 2005ರಲ್ಲೇ ಬಿಡಿಎ ಅಧಿಸೂಚನೆಯನ್ನ ಕೂಡ ನೀಡಿತ್ತು. ಯಾವುದೇ ಅಭಿವೃದ್ಧಿ ಕಾರ್ಯ ನಡೆಯದಿದ್ದರೆ ಯೋಜನೆ ರದ್ದು. ಅಧಿಸೂಚನೆ ಹೊರಡಿಸಿ 19 ವರ್ಷಗಳಾದರೂ ಯೋಜನೆ ಆಗಿಲ್ಲ. 1894ರ ಆಕ್ಟ್ ಪ್ರಕಾರ ಭೂ ಪರಿಹಾರ ನೀಡಲು ಮುಂದಾಗಿರ್ತಕ್ಕಂಥದ್ದು ಬಿಡಿಎ. ಹೀಗಾಗಿ ಯೋಜನೆ ಕೈಬಿಟ್ಟು ಎನ್ಒಸಿ ನೀಡುವಂತೆ ಒತ್ತಾಯ ನಡೆಸಲಾಗ್ತಾ ಇದೆ ರೈತರಿಂದ. ಭೂ ಸ್ವಾಧೀನಕ್ಕೆ ಹೊಸದಾಗಿ 8 ಕೆಎಎಸ್ ಅಧಿಕಾರಿಗಳ ನೇಮಕ ಕೂಡ ಮಾಡಲಾಗಿರ್ತಕ್ಕಂಥದ್ದು. ಆದರೆ ಭೂ ಪರಿಹಾರ ವಿಚಾರದಲ್ಲಿ ಮತ್ತೆ ಕಂಗಟ್ಟು ಕಂಡು ಬಂದಿರತಕ್ಕಂಥದ್ದು. ಹೊಸ ಆಕ್ಟ್ ಪ್ರಕಾರ ಭೂ ಪರಿಹಾರ ನೀಡಲು ಬಿಡಿಎ ಹಿಂದೇಟು ಆಗ್ತಾ ಇದೆ. ಹಳೆಯ ಆಕ್ಟ್ ಪ್ರಕಾರ ನಡೆದುಕೊಳ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಬಿಡಿಎ ಕರೆದಿರುವ ಸಭೆಗೆ ರೈತರು ಸದ್ಯಕ್ಕೆ ಬಹಿಷ್ಕಾರ ಹಾಕಿದ್ದಾರೆ. ಪಿಆರ್ಆರ್ ರಸ್ತೆ ನಿರ್ಮಾಣಕ್ಕೆ 2005ರಲ್ಲೇ ಬಿಡಿಎ ಅಧಿಸೂಚನೆಯನ್ನ ಹೊರಡಿಸಿತ್ತು. ಯಾವುದೇ ಅಭಿವೃದ್ಧಿ ಕಾರ್ಯ ನಡೆಯದಿದ್ದರೆ ಯೋಜನೆ ರದ್ದು. ಅಧಿಸೂಚನೆ ಹೊರಡಿಸಿ 19 ವರ್ಷಗಳಾದರೂ ಯೋಜನೆ ಆಗಿಲ್ಲ. 1894ರ ಆಕ್ಟ್ ಪ್ರಕಾರ ಭೂ ಪರಿಹಾರ ನೀಡಲು ಈಗ ಬಿಡಿಎ ಮುಂದಾಗಿದೆ. ಆದರೆ ರೈತರು ಇದನ್ನು ಒಪ್ತಿಲ್ಲ. ಹೀಗಾಗಿ ಯೋಜನೆ ಕೈಬಿಟ್ಟು ಎನ್ಒಸಿ ನೀಡುವಂತೆ ಒತ್ತಾಯ ನಡೆಸಲಾಗ್ತಾ ಇದೆ ರೈತರಿಂದ. ಭೂ ಸ್ವಾಧೀನಕ್ಕೆ ಹೊಸದಾಗಿ 8 ಕೆಎಎಸ್ ಅಧಿಕಾರಿಗಳ ನೇಮಕ ಕೂಡ ಮಾಡಲಾಗಿರ್ತಕ್ಕಂಥದ್ದು. ಆದರೆ ಭೂ ಪರಿಹಾರ ವಿಚಾರದಲ್ಲಿ ಮತ್ತೆ ಕಗ್ಗಂಟಾಗಿರ್ತಕ್ಕಂಥದ್ದು. ಹೊಸ ಆಕ್ಟ್ ಪ್ರಕಾರ ಭೂ ಪರಿಹಾರ ನೀಡಲು ಬಿಡಿಎ ಹಿಂದೇಟನ್ನ ಆಗ್ತಾ ಇದೆ. ಹೀಗಾಗಿ ಬಿಡಿಎ ಕರೆದಿರುವ ಸಭೆ ಬಹಿಷ್ಕರಿಸಿ ಈಗ ಬಹಿಷ್ಕಾರವನ್ನು ಹಾಕಲಾಗಿದೆ ರೈತರಿಂದ. ಯಾಕಂದ್ರೆ ಹಳೆ ಆಕ್ಟ್ ಪ್ರಕಾರ ಅಂದರೆ 1894ರ ಆಕ್ಟ್ ಪ್ರಕಾರ ಅವರಿಗೆ ಪರಿಹಾರ ನೀಡಲು ಬಿಡಿಎ ಮುಂದಾಗಿದೆ. ಆದರೆ ರೈತರು ಇದನ್ನು ಒಪ್ತಾ ಇಲ್ಲ. 2013ರ ಆಕ್ಟ್ ಪ್ರಕಾರ ಅವರಿಗೆ ಆ ಒಂದು ಭೂ ಪರಿಹಾರವನ್ನು ನೀಡಿದರೆ ಅವರಿಗೆ ಲಾಭದಾಯಕವಾಗುತ್ತೆ, ಇಲ್ಲವಾದರಲ್ಲೇ ಸಮಸ್ಯೆಗೆ ಒಳಗಾಗುತ್ತೆ ಅಂತಕ್ಕಂಥ ನಿಟ್ಟಿನಲ್ಲಿ ರೈತರು
ಈಗ ಏನು ಈ ಒಂದು ಸಭೆಯನ್ನು ಬಹಿಷ್ಕರಿಸಿ ಮುಂದಾಗಿರ್ತಕ್ಕಂಥದ್ದು ರೈತರು. ಹೊಸ ಆಕ್ಟ್ ಪ್ರಕಾರ ಭೂ ಪರಿಹಾರ ನೀಡಲು BDA ಹಿಂದೇಟಾಗ್ತಾ ಇದೆ. ಇದನ್ನು ರೈತರು ವಿರೋಧಿಸುತ್ತಿದ್ದಾರೆ ಸದ್ಯಕ್ಕೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.